speaking, literary means the written or the oral conveyed information. Here, literary sources means the written sources. Written ನಮಗೆ ಏನು ನಮ್ಮ ಗ್ರಂಥಗಳು ಸಿಕ್ಕು, ನಮ್ಮ ಇನ್ಸ್ಕ್ರಿಪ್ಷನ್ಸ್ ಸಿಕ್ಕು, ಯಾವ ಬರ್ದಿರ್ತಾವಲ್ಲ ಅವನ್ನ ರಿಟರ್ನ್ ಇನ್ಸ್ಕ್ರಿಪ್ಷನ್ಸ್. ಓರಲ್ ಅಂದ್ರೆ ಒಂದಿಷ್ಟು ಹಾಡ ಮೂಲಕ ನಮ್ಗೆ ಆ ಹಿಂದ್ಕಿನ ಮಂದಿ ಹೆಂಗಿದ್ರು, ಇನ್ನು ಹಿಸ್ಟ್ರಿ ಹೆಂಗಿತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಸೊ ಒನ್ ಈಸ್ ರಿಟರ್ನ್ ಆ್ಯಂಡ್ ಒನ್ ಈಸ್ ಓರಲ್ ಹಿಯರ್ ಇನ್ ಲಿಟರರಿ ಸೋರ್ಸಸ್. One is written literature and another is the oral literature. Written literature can be further classified into native and foreign, and this written again it is classified into two, native and foreign. Native means the village. In villages they sing folk songs, so through that folk songs we can know the how was our history and all. Written and the foreign sources. Now oral literature comprises of folk songs, stories, ballads, myths and legends. Written literature is constructed by literates, but oral literature is created by illiterates. So written literature ಯಾರಿಗೆ ರೈಟಿಂಗ್ ಸ್ಕ್ರಿಪ್ಟ್ ಏನು ಬರ್ತಿತ್ತು ಅವರು ರಿಟರ್ನ್ ಆಗಿ ಬರ್ತಾರೆ ಹಿಸ್ಟ್ರಿ ಬಗ್ಗೆ. ಯಾರಿಗೆ ಬರೆಯಕ್ಕೆ ಬರ್ತಿದ್ದಿಲ್ಲ, ಅವ್ರು ಯಾರು ಅನ್ಎಜುಕೇಟೆಡ್ ಇದ್ರು ಅವರು ಓರಲ್ಲಿ ಅದನ್ನು ಹಾಡಿನ ಮೂಲಕ ಅವನ್ನ ನಮ್ಗೆ ಫಾರ್ವರ್ಡ್ ಮಾಡ್ಯಾರ. Yes. Now, what is archaeological sources here? Archaeological sources means the physical remains and the ruins of the things used or constructed structures in the past are archaeological sources. So, the archaeological sources means it is a department, is a archaeological department. What they will do, they only will go and excavate. ಭೂಮಿ ಒಳಗೆ ಏನಾರೇ ಸಾಮಾನ್ಯ ಸಿಕ್ತಂತಂದರೆ ಆ ಡಿಪಾರ್ಟ್ಮೆಂಟ್ದವ್ರು ಬಂದು ಅದನ್ನು ತೆಗೆದು ಅದು ಸೆಂಚುರಿಗೆ ಇಟ್ ಡಿಪೆಂಡ್ ಯಾವ ಸೆಂಚುರಿದಲ್ಲಿತ್ತು ಅದು ಎಲ್ಲನೂ ಅವರು ಕಂಡುಹಿಡಿತಾರೆ ಆ ಡಿಪಾರ್ಟ್ಮೆಂಟವ್ರು. ಸೊ ದಿಸ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂದರೆ ದ ರಿಮೇನ್ಸ್, ಅವು ಹಿಂದಕ್ಕಿನವರು ಏನು ಬಿಟ್ಟು ಹೋಗ್ಯಾರ ಅದು ದೇ ಆರ್ ಕಾಲ್ಡ್ ದಿ ಆರ್ಕಿಯಾಲಜಿಕಲ್ ಸೋರ್ಸಸ್. ಲೈಕ್ ಕಾಯಿನ್ಸ್, ನಮಗೀಗ ಹಳೆ ಕಾಯಿನ್ಸ್ ಸಿಕ್ಕತ್ತೋ ಅಕ್ಬರ್ ಬೀರ್ಬಲ್ ಇದ್ದೀವೋ ಹಿಂದಕಿನ ಕಾಲದಾಗ ಏನು ಕಾಯಿನ್ಸ್ ಯೂಸ್ ಮಾಡ್ತೀವೋ ಅವ್ರ ಕಾಯಿನ್ಸ್ ನಮ್ಗೆ ಅದು ಒಂದು ಪ್ರೂಫ್. ಇನ್ಸ್ಕ್ರಿಪ್ಷನ್ಸ್ ಅವ್ರು ಕೆತ್ತಿದ ಕೆತ್ತಡಗಳು, ಈಗ ಜಕಣಾಚಾರ್ಯ ಕೆತ್ತಿದ ಕೆತ್ತಡಗಳು ಅದಾವ, ಇನ್ಸ್ಕ್ರಿಪ್ಷನ್ಸ್ ಅದಾವ. ಹಂಗೆ ದಟ್ ಈಸ್ ಇನ್ಸ್ಕ್ರಿಪ್ಷನ್ಸ್. ಮಾನ್ಯುಮೆಂಟ್ಸ್ ಅಂದರೆ ಅವ್ರು ಕೆತ್ತಿದ ಒಂದು ಮೂರ್ತಿಗಳು, ಸ್ಟ್ಯಾಚ್ಯೂಸ್ ಆ್ಯಂಡ್ ಪೀಸಸ್, ಪಾಟ್ಸ್, ಅವ್ರು ಯೂಸ್ ಮಾಡುವಂಥ ಪ್ಲೇಟ್ಸ್, ವೆಸಲ್ಸ್, ಅವ್ರು ಯೂಸ್ ಮಾಡುವಂಥ ವೆಪನ್ಸ್, ಇವೆಲ್ಲ ನಮ್ಗೆ ಭೂಮಿ ಒಳಗೆ ಸಿಕ್ಕಿರ್ತಾವಲ್ಲ ಅದನ್ನಿಂದ ನಮ್ಗೆ ನಮ್ಮ ಹಿಸ್ಟ್ರಿ ಬಗ್ಗೆ ಗೊತ್ತಾಗ್ತದೆ. ಅಂದರೆ ಅವಾಗ ಅವ್ರು ಏನೇನು ಯೂಸ್ ಮಾಡಿದ್ರು, ಮೆಟಲ್ ಯೂಸ್ ಮಾಡಿದ್ರು, ಏನು ಗ್ಲಾಸ್ ಯೂಸ್ ಮಾಡಿದ್ರು, ವುಡ್ ಯೂಸ್ ಮಾಡಿದ್ರು, ಅವೆಲ್ಲ ನಮ್ಗೆ ಆ ವಸ್ತು ನೋಡಿದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಅದು. The scientific process involved in digging the earth to obtain any ancient remains or fossils of our ancient people is called excavation. So excavation is what? Excavation ಅಂದರೆ ನಮ್ಮದು ಅರ್ತ್ ಡಿಗ್ ಮಾಡೋದು, ಭೂಮಿನ ತೆಗೆದು ಅಲ್ಲಿ ಉಳಿದಿವು ರಿಮೇನ್ಸ್ ಅಂದರೆ ಹಿಂದಕಿನವರು ಉಳಿದಿವು ಅಂದರೆ ರಿಮೇನ್ಸ್ ನಾವು ಕನ್ಸ್ಟ್ರಕ್ಟ್ ಮಾಡಿ ತೆಗಿತೀವಲ್ಲ ತೆಗೆದು, ದಟ್ ಈಸ್ ಕಾಲ್ಡ್ ಆರ್ಕಿಯಾಲಜಿಕಲ್ ಸೋರ್ಸಸ್. ದಟ್ ಈಸ್ ಕಾಲ್ಡ್ ದಿ ಎಕ್ಸ್ಕವೇಷನ್. ಭೂಮಿ ಒಳಗೆ ಏನು ಐತಲ್ಲ ಅದನ್ನು ತೆಗೆದು ನಾವು ಸ್ಟಡಿ ಮಾಡ್ತೀವಲ್ಲ ದಟ್ ಈಸ್ ಕಾಲ್ಡ್ ಎಕ್ಸ್ಕವೇಷನ್. ಬ್ರಷ್, ಟ್ರಾವೆಲ್ಸ್, ನೈಫ್ಸ್, ವುಡ್, ನೀಡಲ್ಸ್ ಆರ್ ಯೂಸ್ ಟು ರಿಮೂವ್ ದ ಲೇಯರ್ ಆಫ್ ದಿ ಅರ್ತ್. ಸೊ ಈ ಎಕ್ಸ್ಕವೇಷನ್ ಮಾಡಬೇಕಂದ್ರೆ ಡಿಗ್ ಮಾಡಬೇಕಂತಂದ್ರೆ ಏನೇನು ಥಿಂಗ್ಸ್ ಯೂಸ್ ಮಾಡ್ತಾರೆ ಹಿಂದಕಿನವರು? ಬ್ರಷ್, ಟ್ರಾವೆಲ್, ನೈಫ್, ವುಡನ್ ನೀಡಲ್ಸ್ ಇವೆಲ್ಲ ಯೂಸ್ ಮಾಡ್ತಿದ್ರು. ಬಟ್ ನಾವು ಈಗ JCB ಹಚ್ಚಿ ನಾವು ಈಗ ಎಕ್ಸ್ಕವೇಷನ್ ಈಸಿಯಾಗಿ ಮಾಡ್ಬೋದು. We can do it easily using the JCBs. The piece of pot, coins, beads, crystals and bones used obtained are subjected to the scientific research. So ಆ ಪೀಸಸ್ ಏನು ನೋಡಿರ್ತಾವಲ್ಲ, ಪಾಟ್ ಪೀಸಸ್ ಆಗಲಿ, ಕಾಯಿನ್ಸ್ ಆಗಲಿ, ಕ್ರಿಸ್ಟಲ್ಸ್, ಬೋನ್ಸ್ ಆ್ಯಂಡ್ ಜಸ್ಟ್ ಇವೆಲ್ಲ ಆಬ್ಜೆಕ್ಟ್ಸ್ ತೊಗೊಂಡೋಗಿ ಸೈಂಟಿಫಿಕ್ ರಿಸರ್ಚ್ ಮಾಡಿ ಅವು ಯಾವಾಗಿನವು ಅಂಥೇಳಿ ಅವರು ಫೈಂಡ್ ಔಟ್ ಮಾಡ್ತಾರೆ. ಈ ಟೇಬಲ್ ಒಳಗೆ ನಿಮ್ಗೆ ಕ್ಲಿಯರ್ ಆಗಿ ಯಾವುದು ರಿಟರ್ನ್ ಸೋರ್ಸ್ ಐತಿ, ಯಾವುದು ರಿಟರ್ನ್ ಲಿಟ್ರೇಚರ್ ಏನೈತಿ, ಓರಲ್ ಲಿಟ್ರೇಚರ್ ಏನೈತಿ, ಆರ್ಕಿಯಾಲಜಿಕಲ್ ಸೋರ್ಸಸ್ ಯಾವುವು, ಇವೆಲ್ಲನೂ ಟೇಬಲ್ನ ನೀವು ನೋಟ್ಬುಕ್ ಒಳಗೆ ಫಸ್ಟ್ ಪೇಜ್ ಒಳಗೆ ಈ ಟೇಬಲ್ ಹಾಕೊಂಡಾಗ ನಿಮ್ಗೆ ಎಕ್ಸಾಕ್ಟ್ ಪಿಕ್ಚರ್ ನಿಮ್ಗೆ ಸಿಗ್ತದೆ. ಗಾಟ್ ಇಟ್? ದಿಸ್ ಒನ್ ಯು ರೈಟ್ ಇನ್ ಯುವರ್ notebook, writing the heading of the lesson, writing about this you write in the introduction part. India as introduced by Europeans. So India had been a knowledge of history in the form of Puranas and myths.
from the ancient time. So Indian history is a very world popular history. Indian history is a world popular, and so many foreigners they came to India, they studied about India, and they wrote epics on India, and they have we are proud of this culture of our India. But this was a different from European model of constructing history. Among Europeans who arrived in India in 16th century were Jesuits priests. They undertook a systematic study to understand the lifestyle of India. This in 16th century, some Europeans came to India. In that, ಅದ್ರಾಗ ಆ ಒಂದು ಯುರೋಪಿಯನ್ಸ್ ಒಳಗೆ ಜೀಸೂಟ್ ಪ್ರೀಸ್ಟ್ ಅಂದರೆ ಈಗ ಸನ್ಯಾಸಿ ಸಾಧು ಅಂತೆಲ್ಲ ಹಂಗೆ ಒಬ್ಬರು ಪ್ರೀಸ್ಟ್ ಫ್ರಮ್ ಯುರೋಪಿಯನ್ ಕಂಟ್ರಿ ದೇ ಕೇಮ್ ಆ್ಯಂಡ್ ದೇ ಮೇಡ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ. ನಮ್ಮ ಕಂಟ್ರಿಗೆ ಒಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಮಾಡಿ ಅವರು ನಮ್ಮ ಲೈಫ್ ಸ್ಟೈಲ್ ಹೆಂಗೈತಿ ಅದನ್ನೆಲ್ಲ ಅವರು ತಿಳ್ಕೊಂಡ್ರು. ಇದೇ ಲರ್ನ್. ಹೆನ್ರಿಚ್ ರಾತ್, who was settled in Agra, translated Sanskrit grammar into Latin language about 350 years ago. 350 years ನಮ್ಮ ಒಂದು ಸಂಸ್ಕೃತ್ ಗ್ರಾಮರ್ನ ಅವರು ಏನು ಲ್ಯಾಟಿನ್ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಫರ್ ಮಾಡಿದರು. ಅಂದರೆ ಅವ್ರು ಬಂದು ಇಂಡಿಯಾಗೆ ಬಂದು ನಮ್ಮ ಸಂಸ್ಕೃತ್ ಲ್ಯಾಂಗ್ವೇಜ್ ಕಲಿತು ಅವ್ರು ಲ್ಯಾಟಿನ್ ಲ್ಯಾಂಗ್ವೇಜ್ನಾಗ ಅದನ್ನು ಟ್ರಾನ್ಸ್ಫರ್ ಮಾಡಿದ್ರು. ಇನ್ ಸೆಂಚುರಿ ಇನ್ 16th century, that is 350 years ago. Yes, a century later, Father Kurodox is identified that there are many similarities between Sanskrit and European language. So, ಈ ಕ್ಯೂರೋಡಾಕ್ಸ್ ಅನ್ನೋ ಒಂದು ಸೈಂಟಿಸ್ಟ್ ಅವ್ರು ಏನು ಮಾಡಿದಂದರೆ he identified similarities in Sanskrit and European language. ಅವ್ರ ಕಲ್ಚರ್ ನಮ್ಮ ಕಲ್ಚರ್, ಅವ್ರ ಲ್ಯಾಂಗ್ವೇಜ್ ನಮ್ಮ ಲ್ಯಾಂಗ್ವೇಜ್ ಸಿಮಿಲರ್ ಅದಾವಪ್ಪ ಅಂತೇಳಿ ಅವರು ಅವ್ರಿಗೆ ತಿಳಿತದೆ. Meanwhile, the British got the revenue rights in the Bengal. The British officers tried to understand the history, tradition, custom, values, beliefs and laws of India to strengthen their trade relation. So, the British got the, meanwhile, that time, in that 16th century, the Europeans came to India, the British officers also were in India, they understood the tradition of India, customs of India, and they learned about our history, they understood our history. Some administrators were attracted towards Indian literature and culture. Some administrators, the foreign administrators, ಅವರು ಏನು ನಮ್ಮ ಇಂಡಿಯನ್ ಒಂದು ಕಲ್ಚರಲ್ ಟ್ರೆಡಿಷನ್ ಮೇಲೆ ಅವರು ಇಂಪ್ರೆಸ್ ಆಗಿದ್ರು. ಅವರು ಇಂಪ್ರೆಸ್ ಆಗಿ ದೇ ವೇರ್ ಅಟ್ರಾಕ್ಟೆಡ್. As a result, Manu Smriti, Bhagavad Gita and other great literature works were translated into English. ಅವ್ರು ಅಟ್ರಾಕ್ಟ್ ಆಗಿದ್ರಿ ಅದಕ್ಕೆ ನಮ್ಮ ಕಲ್ಚರ್ ಅಂದರೆ ನಮ್ಮದು ಒಂದು ಎಪಿಕ್ಸ್, ನಮ್ಮದು ಒಂದು ಹಿಸ್ಟ್ರಿ, ಇವೆಲ್ಲ ನಮ್ಮ ಭಗವದ್ಗೀತಾ ಆಯಿತು, ನಮ್ಮದು ಮನುಸ್ಮೃತಿ ಅಂತೇಳಿ ನಮ್ಮ ಲಿಟ್ರರಿ ವರ್ಕ್ಸ್ ಏನಿವೆಲ್ಲ ಅವೆಲ್ಲ ಅವರು ಓದಿ ಅವರು ಇಂಪ್ರೆಸ್ ಆಗಿದ್ರು. ಇಂಪ್ರೆಸ್ ಆಗಿ ಅವರು ಅವ್ರ ಲ್ಯಾಂಗ್ವೇಜಿಗೆ ಅವರು ಟ್ರಾನ್ಸ್ಲೇಟ್ ಮಾಡಿದರು. ಎಸ್, ಸರ್ ವಿಲಿಯಂ ಜೋನ್ಸ್ contributed the immeasurable to the study of Indology. So, Indology, this is a new word. Indology means what? The study of India. Study of India was called as Indology by Sir William Jones. ಯಾರಂದ್ರನು ಸ್ಟಡಿ ಆಫ್ ಇಂಡಿಯಾಗ ಇಂಡಿಯಾಲಜಿ ಅಂತ ಹೆಸರು ಯಾರಿಟ್ರು? ಸರ್ ವಿಲಿಯಂ ಜೋನ್ಸ್. ಅವ್ರು ಏನು ಮಾಡಿದ್ರು? ನಮ್ಮ ಇಂಡಿಯಾನ ಸ್ಟಡಿ ಮಾಡಿದರು. He came to India as a judge of Supreme Court in Bengal and established the Ascetic Society in 1784 CE at Calcutta. So, who was he? He was a Supreme Court judge in Bengal and established the Ascetic Society in 1784 in Calcutta. Sir William Jones, who was a multilingual expert. This Sir William Jones was a multilingual expert, means he knows so many languages. Yes. So, Sir William Jones, who was a multilingual expert, translated the great works like Gita Govinda. ಅವ್ರು ಏನು ಮಾಡಿದ್ರು? ಅವರಿಗೆಲ್ಲ ಭಾಷೆ ಬರ್ತಿದ್ದು. ಸೊ ಅವರು ನಮ್ಮ ಇಂಡಿಯನ್ ಲ್ಯಾಂಗ್ವೇಜ್, ನಮ್ಮ ಸಂಸ್ಕೃತ ಲ್ಯಾಂಗ್ವೇಜ್ನಾಗಿದ್ದು ಒಂದಿಷ್ಟು ಎಪಿಕ್ಸ್ ಅವರು ಏನು ಮಾಡಿದ್ರು? ಕನ್ವರ್ಟ್ ಮಾಡಿದ್ರು. ಈ ಟ್ರಾನ್ಸ್ಲೇಟೆಡ್ ಟು ಅದರ್ ಲ್ಯಾಂಗ್ವೇಜಸ್. ಗೀತಾ ಗೋವಿಂದ, ಎಸ್, ಮಾನವ ಧರ್ಮ ಶಾಸ್ತ್ರ, ಆ್ಯಂಡ್ ಕಾಳಿದಾಸಾಸ್ ಶಕುಂತಲ ಫ್ರಮ್ ಸಂಸ್ಕೃತ್ ಟು ಇಂಗ್ಲೀಷ್. ಸೊ ಸಂಸ್ಕೃತದಿಂದ ಇಂಗ್ಲೀಷಿಗೆ ಅವರು ಟ್ರಾನ್ಸ್ಲೇಟ್ ಮಾಡಿದರು. another prominent orientalist and Indiologist
ವಾಸ್ ಮ್ಯಾಕ್ಸ್ ಮುಲ್ಲರ್. ಈ ಹೆಂಗೆ ವಿಲಿಯಮ್ ಜೋನ್ಸ್ ಹೆಂಗೆ ಇಂಡಾಲಜಿ ಆ್ಯಂಡ್ ಸ್ಟಡಿ ಆಫ್ ಇಂಡಿಯಾ ಮಾಡಿದರು, ಹಂಗೆ ಇನ್ನೊಬ್ಬರು ಓರಿಯೆಂಟಲಿಸ್ಟ್ ಆ್ಯಂಡ್ ಇಂಡಿಯಾಲಜಿಸ್ಟ್, ಅವರು ಯಾರು, ಮ್ಯಾಕ್ಸ್ ಮುಲ್ಲರ್ ಅಂಥೇಳಿ. ಹಿ ರೋಟ್ he was a German scholar. He was a German scholar who wrote an English work, Sacred Book of the East, in 50 volumes. ಇವರು ಏನು ಬರೆದ್ರು, ಜರ್ಮನ್ ಸ್ಕಾಲರ್ ಇದ್ದರು. ಅವರು ರೋಟ್ ಆ್ಯಂಡ್ ಇಂಗ್ಲೀಷ್ ವರ್ಕ್, ಇಂಗ್ಲೀಷ್ನಾಗ ಬರೆದ್ರು. ಅದರ ಬಗ್ಗೆ ಬರೆದ್ರು, ಎ ಬುಕ್ ಆನ್ ಸೇಕ್ರೆಡ್ ಬುಕ್ ಆಫ್ ದ ಈಸ್ಟ್. ಸೇಕ್ರೆಡ್ ಬುಕ್ ಅಂದರೆ ಏನಿಲ್ಲಿ ಇಂಡಿಯಾ ಬಗ್ಗೆ ಬರೆಯೋದಕ್ಕೆ ಅವರು ಸೇಕ್ರೆಡ್ ಅಂದರೆ ಏನು, ಪವಿತ್ರವಾದ ಒಂದು ಬುಕ್ ಅಂತೇಳಿ ಬರೆದ್ರು. ಸೇಕ್ರೆಡ್ ಬುಕ್ ಆಫ್ ಈಸ್ಟ್ ಇನ್ 50 ವಾಲ್ಯೂಮ್ಸ್. ಎಷ್ಟು ವಾಲ್ಯೂಮ್ಸ್ನಾಗ ಬರೆದ್ರೆ 50 ಕಾಪೀಸ್ ಮಾಡಿದ್ರು ಅವರು, 50 ವಾಲ್ಯೂಮ್ಸ್ನಾಗ ಬರೆದ್ರು. ಸೊ ನೆಕ್ಸ್ಟ್ another historian, James Miller. Another historian was James Miller from Scotland. Wrote History of India in 6 volumes. ಇವರು ಎದ್ರಾಗ ಬರೆದ್ರು, ಇವರು ಇಂಡಿಯನ್ ಹಿಸ್ಟ್ರಿನ 6 ವಾಲ್ಯೂಮ್ಸ್ನಾಗ ಬರೆದ್ರು. ಬಟ್ ದೀಸ್ ಸ್ಕಾಲರ್ಸ್ ನೆವರ್ ವಿಸಿಟೆಡ್ ಇಂಡಿಯಾ. ಓಕೆ, but these scholars were never visited India. Abbe Dobos, a French missionary, arrived and settled at Ganjam near Srirangapatna. He lived as a sage by adopting the local culture and customs. He was called Dodda Swami by local people. He was a French missionary. French missionary means what? Missionaries means who? They come to spread their religion. ಅವರು ಮತನ ಪ್ರಚಾರ ಮಾಡಕ್ಕಂತ ಬಂದಿದ್ರು. ಹಂಗೆ ಬಂದು ನಮ್ಮ ಇಂಡಿಯಾಕ್ಕೆ ಬಂದು ಅವರು ಏನಾದರೂ ನಮ್ಮದೊಂದು ಕಲ್ಚರ್ ನೋಡಿ ಅವರು ಇಲ್ಲೇ ಉಳ್ಕೊಂಡ್ರು. ಎಲ್ಲಿ ಉಳ್ಕೊಂಡ್ರು? ಈ ಸ್ಟೇಡ್ ಇನ್ ಗಂಜಮ್ ನಿಯರ್ ಶ್ರೀರಂಗಪಟ್ಟಣ. ಆ್ಯಂಡ್ ಹಿ ವಾಸ್ ಲೋಕಲಿ ಪೀಪಲ್ ಅವ್ರಿಗೆ ಭಾಳ ಹಚ್ಕೊಂಡಿದ್ರು. ಅವ್ರಿಗೆ ಏನಂತ ಕರೆದ್ರು? ದೊಡ್ಡ ಸ್ವಾಮಿ ಅಂತ ಕರೆದ್ರು. ಎಲ್ಲ ಲೋಕಲ್ ಪೀಪಲ್ ಅವರಿಗೆ ಅವ್ರ ಒಂದು ಒಳ್ಳೆಯ ಸ್ವಭಾವ ನೋಡಿ ಏನಂತ ಕರೆದ್ರು? ದೊಡ್ಡ ಸ್ವಾಮಿ ಅಂತ ಕರೆದ್ರು ಬೈ ದ ಲೋಕಲ್ ಪೀಪಲ್. ಹಿ ರೋಟ್ ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್. ಸೊ ನಮ್ಮ ಇಂಡಿಯನ್ ಕಸ್ಟಮ್ಸು, ಟ್ರೆಡಿಷನ್ಸು, ಸೆರೆಮನೀಸು ಇವೆಲ್ಲ ಭಾಳ ಅವರಿಗೆ ಚಲೋ ಅನಿಸಿದ್ರು. ಸೊ ಅವರು ಅದು ಹಿಂದೂ ಮ್ಯಾನರ್ಸ್ ಅಂತ ಹೇಳಿ ಒಂದು ಬುಕ್ ಬರೆದ್ರು. He has presented Indian customs, values, thoughts, festivals and the Varna Sharma systems in his work. Abbe Dobos lived for 24 years. How many years? He lived for 24 years and returned to France. So ಅವರು ಫ್ರಾನ್ಸಿಂದ ಬಂದಿದ್ದರು, ಇಲ್ಲಿದ್ದು ಎಲ್ಲಾನು ಸ್ಟಡಿ ಮಾಡಿ ಸ್ವಲ್ಪ ಬುಕ್ಸ್ ಎಲ್ಲ ಬರೆದು ಅಗೇನ್ ರಿಟರ್ನ್ ಬ್ಯಾಕ್ ಟು ಹಿಸ್ ಕಂಟ್ರಿ. ಅಪಾರ್ಟ್ ಫ್ರಮ್ ದೀಸ್, Elphinstone, Hollis, Broke and Cunningham, Eliot and Dawson have introduced the different stages of Indian history. So other than these people, other than ಸರ್ ವಿಲಿಯಮ್ ಜೋನ್ಸ್ ಬಂದರು, ಅವರು ಬರೆದ್ರು. ನೆಕ್ಸ್ಟ್ ಮ್ಯಾಕ್ಸ್ ಮುಲ್ಲರ್ ಬರೆದ್ರು, ಜೇಮ್ಸ್ ಮಿಲ್ ಬರೆದ್ರು. ಇವರೆಲ್ಲ ಆದಮೇಲೆ ಮತ್ತು ಬೇರೆ ಬೇರೆ ಫಾರಿನರ್ಸ್, ಯುರೋಪಿಯನ್ಸ್ ನಮ್ಮ ಕಂಟ್ರಿಗೆ ವಿಸಿಟ್ ಮಾಡಿ ಅವರು ನಮ್ಮ ಕಂಟ್ರಿನ ಮೆಚ್ಚಿ ಬುಕ್ಸ್ ಬರೆದು ಹೋದ್ರು. ನೆಕ್ಸ್ಟ್ ಹಿಯರ್ has introduced different stages of Indian history. Franz Buchanan, Cole Wilkes, the Mackinson, B.L. Rice, Fleet and other European scholars have successfully recorded and preserved inscriptions, manuscripts, chronicles, testimonials and the contemporary events for the reconstruction of Karnataka history. So these people, they collected the ನಮ್ಮ ಕಂಟ್ರಿ ಒಳಗೆ ಏನೇನು ಥಿಂಗ್ಸ್ ಅದಾವಲ್ಲ, ರಿಮೇನ್ಸ್, ಇದು ಆರ್ಕಿಯಾಲಜಿಕಲ್ ಇದು ಅವೆಲ್ಲ ರಿಮೇನ್ಸ್ ಎಲ್ಲ ಅವರು ಕಲೆಕ್ಟ್ ಮಾಡಿ ಅದರ ಬಗ್ಗೆ ಸ್ಟಡಿ ಮಾಡಿದರು. ದಿಸ್ Europeans have been successful in introducing a novel way of understanding and constructing the history to the India. In this way, they have provided India a new process of thinking and a new prospectus of constructing history. So this is the part of the history. These all things happened in history. Some new words are there here. Missionary means what here? The religious preachers. ಅವ್ರ ರಿಲಿಜನ್ ಬಗ್ಗೆ ಹೇಳಕ್ಕೆ ಬರ್ತಾರಲ್ಲ, ಫಾರಿನಿಂದ ಬಂದವರು ಯುರೋಪಿಯನ್ಸ್, ಅವರು ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಮಾಡ್ಬೇಕಂತ ಬಂದಿದ್ರು ಅವರು. ಬಟ್ ಅವ್ರು ಬಂದಮೇಲೆ ಅವರು ಇಂಡಿಯನ್ ಹಿಸ್ಟ್ರಿ ಅವರಿಗೆ ಸೇರ್ತು, ಹಿಡಿಸ್ತವ್ರಿಗೆ. ಸೊ ದೇ ಆರ್ ಕಾಲ್ಡ್ ದಿ ಮಿಷನರೀಸ್. Indiology means the study of India, the branch of knowledge, science which studies the culture and history of India. Orientalist. Who is Orientalist? The European scholar. ಇಂಡಿಯಾನಾಗ ಹೆಂಗೆ ಸ್ಕಾಲರ್ಸಿಗೆ ನಾವು ಪಂಡಿತರು ಅಂತ ಕರಿತೀವಲ್ಲ, ಹಂಗೆ ಯುರೋಪಿಯನ್ ಸ್ಕಾಲರ್ಸಿಗೆ ಏನಂತ ಕರಿತಾರೆ? ಓರಿಯೆಂಟಲಿಸ್ಟ್
scholars who are interested in history and culture, spiritual of Eastern country. These are the new words, and now go through the lesson. From first you go through the lesson, read the lesson thoroughly and answer the questions here. The fill the blanks and questions in your own words. And afterwards I'll again tell you the answers. First you do this. You try them in your rough book. Okay? Try the fill the blanks, try the answers and try this mass of following. Yes? Then afterwards in the next class I will give you the